ಅಮ್ಮ ಈ ಕಿಚನ್ ಡ್ರಾಮಾ ಸಾಕಾಗೋಯ್ತು. ಬೇರೆ ಇನ್ನೂ ಏನಾದ್ರೂ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅನ್ಸ್ತಿದೆ. ಹೊಸ ಡ್ರಾಮಾನ? ಏನೇ ಹಾಗಂದ್ರೆ? ಒಂದ್ ನಿಮಿಷ ಇರು, ನಂಗೊಂದು ಐಡಿಯಾ ಬಂತು. ಹಲೋ ಶುಭಿ ಅಕ್ಕ, ಹೇಳಿ. ಹೌ ಆರ್ ಯು? ಹಾಯ್ ಶಮಿ, ಎಲ್ಲಿದ್ಯಾ? ಎಷ್ಟೊತ್ತಾಗುತ್ತೆ ರೀಚ್ ಆಗೋದು? ನಾನ್ ರೀಚ್ ಆಗೋದಾ? ಎಲ್ಲಿಗೆ? ಆದಿ ಏನು ಹೇಳಿಲ್ವಾ ನಿಂಗೆ? ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದೀವಿ. ಅದಕ್ಕೆ ಫ್ರೆಂಡ್ಸು ರಿಲೇಟಿವ್ಸು ಎಲ್ರೂ ಇನ್ವೈಟ್ ಮಾಡಿದೀವಿ. ಅಲ್ಲ, ನಿನಗೇನು ಆದಿ ಹೇಳಿಲ್ವಾ? ಇಲ್ವಲ್ಲ. ಅದು ಇವತ್ತು ಆದಿ ಕಾಲೇಜಿಗೆ ಬಂದಿರಲಿಲ್ಲ. ನಾನೇ ಕೇಳಬೇಕು ಅಂತ ಅನ್ಕೊಂಡೆ. ಅಂಜಲಿನೂ ಮೆಸೇಜ್ ಮಾಡಿದ್ಲು ಊರಲ್ಲಿಲ್ಲ ಅಂತ. ಅಂಜಲಿ ಮನೆ ದೇವ್ರಿಗೆ ಹೋಗಿದ್ದಾಳೆ ಶಮಿ. ಆದಿ ಏನ್ ಮಾಡ್ತಿದ್ದಾನೆ? ಅವನ ಪೂಜೆ ಓಡಾಟದಲ್ಲಿ ಬ್ಯುಸಿ ಇದ್ದಾನೆ ಶಮಿ. ಮನೆ ತುಂಬಾ ನೆಂಟ್ರು, ನೀನೇ ಬಂದು ನೋಡು. ಲಕ್ಷ್ಮಿ? ಅಯ್ಯೋ, ಅವಳು ಇವನ್ಗಿಂತ ಬ್ಯುಸಿ ಶಮಿ. ಲಕ್ಷ್ಮಿ ತಿಂಡಿ ಕೊಡು, ಲಕ್ಷ್ಮಿ ಅವ್ರನ್ನ ಕರಿ, ಲಕ್ಷ್ಮಿ ಅದೆಲ್ಲಿ, ಲಕ್ಷ್ಮಿ ಇದೆಲ್ಲಿ, ಲಕ್ಷ್ಮಿ ಆ ದಿನ ಪೂಜೆ ಕರಿ, ಎಲ್ಲ ಅದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಶಮಿ, ಅಮ್ಮ ಕರೀತಿದ್ದಾರೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನೀನು ಆದಷ್ಟು ಬೇಗ ಬಂದ್ಬಿಡು. ಸರಿ ಅಕ್ಕ, ಬಾಯ್. ಅಮ್ಮ, ಪ್ರಸಾದ ಮಾಡಿ ಅಲ್ಲೇ ಇಟ್ಟಿದ್ಯಾ? ದೇವ್ರ ಮುಂದೆ ಇಡೋತ್ತಾನೆ. ನೈವೇದ್ಯ ಟೈಮ್ಗೆ ಅವರೇ ಕರೀತಾರೆ ಜಾನು, ಆಗ ತಂದಿಟ್ರೆ ಸಾಕು. ಅಮ್ಮ, ನಿನ್ನ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗೆ ನಿಜ ಹೇಳ್ಬೇಕು ಅಂದ್ರೆ ಈ ಫಂಕ್ಷನ್ಗೆ ಬರೋಕ್ ಸ್ವಲ್ಪನೂ ಇಷ್ಟನೇ ಇರ್ಲಿಲ್ಲ. ಆಮೇಲೆ ಅಣ್ಣನ್ ನೋಡ್ದೆ, ಈಗ ನೀನ್ ಬಂದಿದ್ಯಾ, ಅಕ್ಕ ಬಂದಿದ್ದಾಳೆ. ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನನಗೂ ಅಷ್ಟೇ ಕಣೆ. ಎಷ್ಟೋ ವರ್ಷದ ಮೇಲೆ ನಾನು ಧರ್ಮಣ್ಣನ್ ನೋಡ್ತಾ ಇದ್ದೀನಿ. ಆ ಖುಷಿನೇ ತಡ್ಕೊಳಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀನು ವೆಂಕಿ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಅದನ್ನ ನೋಡಿ ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನೀನ್ ಹೇಗಿದ್ಯಾ? ನಿನ್ ಆರೋಗ್ಯ ಹೇಗಿದೆ? ಊಟ ತಿಂಡಿ ಎಲ್ಲ ಟೈಮಿಂಗ್ ಮಾಡ್ತಿದ್ಯಾ ತಾನೆ? ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಜಾನು. ಇವತ್ತು ಅಷ್ಟೇ, ಬೆಳಗ್ಗೆ ಅವ್ರ ಅಣ್ಣ ಫೋನ್ ಮಾಡಿದ ಖುಷಿಗೆ ತಿಂಡಿನೇ ತಿಂದೆ ಹೊರಟಿದ್ರಂತೆ. ಆಮೇಲೆ ಅಪ್ಪ ಬೈದು ತಿಂಡಿ ತಿಂದ್ರಂತೆ. ಅಮ್ಮ, ಹೀಗ್ ಮಾಡಿದ್ರೆ ಹೇಗ್ ನೀನು? ಅಮ್ಮ, ಈಗಲೂ ನೀವು ಅಂಕಲ್ ಹೇಳಿದ್ರೇನೆ ಜ್ಯೂಸ್ ತಗೊಳ್ಳೋದಾ? ಪ್ರಸಾದ ಮಾಡೋದಕ್ಕೆ ಒಲೆ ಮುಂದೆ ನಿಂತು ಸುಸ್ತಾಗಿರ್ತೀರ. ತಗೊಳ್ಳಿ, ಜ್ಯೂಸ್ ಕೊಡಿರಿ. ಹಾಗೇನಿಲ್ಲ ಲಕ್ಷ್ಮಿ, ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪ್ರಸಾದ ಮಾಡೋದು ಅಂದ್ರೆ ಪುಣ್ಯದ ಕೆಲಸ ಅಲ್ವಾ? ಅದು ಅಲ್ಲದೆ ನಮ್ಮ ಅಣ್ಣನ ಮನೆ ಪೂಜೆಯಲ್ಲಿ ನಾನು ಓಡಾಡೋದು ನನಗೆ ಸುಸ್ತು ಅನ್ಸಲ್ಲ, ಸಂಭ್ರಮ ಅನ್ಸುತ್ತೆ. ಹೌದಮ್ಮ. ಜಾನು ಅಕ್ಕ, ಭಾವನಾ ಅಕ್ಕ, ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಮನೆಯವ್ರು ಸ್ವಲ್ಪ ಊರಿಂದ ಬರೋದು ಕಷ್ಟ ಅಂತ ಹೇಳಿದ್ರು, ಆದ್ರೆ ನೀವು ಬಂದ್ರಲ್ಲ, ನಮ್ಮ ಮನೆಯವ್ರು ಬಂದಷ್ಟೇ ಖುಷಿ ಆಯ್ತು. ತುಂಬಾ ಒಳ್ಳೆ ಹುಡುಗಿ ನಮ್ಮ ನೀನು. ನಿನ್ನಂತ ಹುಡುಗಿನ ಸೊಸೆಯಾಗಿ ಪಡೆಯೋದಿಕ್ಕೆ ನಮ್ಮ ಅಣ್ಣ ತುಂಬಾ ಪುಣ್ಯ ಮಾಡಿದ್ದಾನೆ. ಅಯ್ಯೋ ಅಣ್ಣ. ಅಮ್ಮ, ಮಾವ ಇಲ್ಲೇನ್ ಮಾಡ್ತಿದ್ದಾರೆ? ಧರ್ಮಣ್ಣನೇ ಪೂಜೆಗೆ ಕರೆದಿರ್ತಾನೆ ಕಣೆ. ಅವನಿಗೆ ನಾನು ನಮ್ಮ ಅಣ್ಣ ಮಾತಾಡಲ್ಲ ಅನ್ನೋ ವಿಷಯ ಗೊತ್ತಿಲ್ಲ. ಅಯ್ಯೋ, ಮಾವ ಏನಾದ್ರೂ ನನ್ನ ನೋಡಿದ್ರೆ ಅಷ್ಟೇ ಕತೆ. ನೀವಿಬ್ರು ಇಷ್ಟ್ಯಾಕೆ ಭಯ ಪಡ್ಕೋತಾ ಇದ್ದೀರಾ? ಫಂಕ್ಷನ್ಗೆ ಬಂದವರು ಬಂದು ಹೋಗ್ತಾರೆ ಬಿಡು. ಹಾಗಲ್ಲ ಕಣೆ, ನಾನು ನೆರಳಿರೋ ಜಾಗದಲ್ಲಿ ಅವ್ನು ನಿಂತ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ಈಗ ನಾನು ಇಲ್ಲಿದ್ದೀನಿ ಅಂದರೆ ಅವನು ಇರ್ತಾನ ಹೇಳು? ನನ್ನನ್ನು ನೋಡಿದ್ರೆ ಎಷ್ಟು ಗಲಾಟೆ ಮಾಡ್ಬಿಡ್ತಾನೋ ಏನೋ. ಬೇಡಪ್ಪ, ನಾನು ಮೊದಲು ಹೋಗಿ ಯಾರಾದ್ರೂ ಬಚ್ಚಿಟ್ಕೊಂಡ್ಬಿಡ್ತೀನಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ಯೋಚನೆ ಮಾಡ್ಬೇಕು ಲಕ್ಷ್ಮಿ, ಯೋಚನೆ ಮಾಡ್ಬೇಕು. ಅದ್ ನಿನ್ ಕೈಲಿ ಆಗಲ್ಲ ಬಿಡು. ಆಗಲ್ಲ ಅಂತ ಅನ್ಕೊಂಡ್ರೆ ಏನು ಆಗಲ್ಲ, ಆಗತ್ತೆ ಅಂದ್ರೆ ಎಲ್ಲ ಆಗತ್ತೆ. ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ. ಓಹೋ, ಇವಳೇನ್ ಬಾರಿ ಪಾಸಿಟಿವ್ ನೋಡು, ಬರೀ ನೆಗೆಟಿವ್ ಯೋಚನೆ ಮಾಡ್ತಾನೆ ಅಂತ. ಹಂಗಾದ್ರೆ ನೀನೇ ಏನಾದ್ರು ಐಡಿಯಾ ಕೊಡು.
ಹಲೋ ಮೇಡಮ್, ಜಾಸ್ತಿ ಯೋಚನೆ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಬೇಗ ಥಿಂಕ್ ಮಾಡಿ. ಒಂದು ನೀನ್ ಯೋಚನೆ ಮಾಡಿ, ಇಲ್ಲ ನನಗಾದ್ರೂ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು. ಒಳ್ಳೆ ಕಪ್ಪೆ ರಾಯನ್ ತರ ವಟ 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 ಅಂತಾನೆ. ನನ್ನ ಕಪ್ಪೆ ಅಂತ್ಯಾ? ಮಾಡಿ. ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ವಾಟೆ, ಮರದಲ್ಲಿ ಕೋಟೆ, ಕಾಗೆ ಕೈಯಲ್ಲಿ ಕಂಕಣ. ಕರೆಕ್ಟ್. ಏನು ಬಲ್ಪ್ ಹತ್ಕೋತ? ಕಟ್ಬೇಕು. ಏನ್ ಕಂಕಣನ? ಅಲ್ಲ ಕಣೋ, ಕಣ್ ಕಟ್ಬೇಕು. ಏ ಅದ್ ಏನ್ ಹೇಳ್ತಿದ್ಯಾ ಸರಿಯಾಗಿ ಅರ್ಥ ಆಗೋ ತರ ಆದ್ರೂ ಹೇಳು. ಈಗ ನೋಡು, ಅಣ್ಣ ತಂಗಿ ಇಬ್ರಿಗೂ ಕಣ್ಣಿಗೆ ಬಟ್ಟೆ ಕಟ್ಟಿ ಒಬ್ರು ಮುಂದೆ ಒಬ್ರಿಗೆ ನಿಲ್ಸೋಣ, ಆಮೇಲೆ ಕಣ್ಣಿನ ಬಟ್ಟೆನ ತೆಗ್ಬಿಡೋಣ. ಕಿತ್ತಾಡ್ಕೊಂಡ್ಬಿಡ್ತಾರ ಅಷ್ಟೇ. ಏನಿಲ್ಲ ಕಣೋ, ಒಬ್ರಿಗೊಬ್ರನ್ನ ನೋಡಿ ಎಮೋಷನಲ್ ಆಗ್ತಾರೆ. ಹಾ, ಎಮೋಷನಲ್ ಆಗ್ತಾರೆ. ಆಮೇಲೆ ಯಾವ ನನ್ನ ಮಗ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಅಂತ ನನ್ನನ್ನು ಹುಡ್ಕೊಂಡ್ಬರ್ತಾರೆ, ಯಾವ ನನ್ನ ಮಗಳು ಈ ಕಿತ್ತೋದ್ ಐಡಿಯಾ ಕೊಟ್ಟಿದ್ದು ಅಂತ ನಿನ್ನನ್ನು ಹುಡ್ಕೊಂಬರ್ತಾರೆ. ಹಂಗೆಲ್ಲ ಏನೂ ಆಗಲ್ಲ ಕಣೋ. ಒಬ್ರಿಗೊಬ್ರು ನೋಡಿದಾಗ ಹತ್ಕೊಂಡು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಕಡೆ ಪಕ್ಷ ತಪ್ಕೊಂಡಾದ್ರೂ ಒಂದಾಗ್ಬಿಡ್ತಾರೆ. ಏ ಹೋಗೆ, ಇದೆಲ್ಲ ವರ್ಕೌಟ್ ಆಗಲ್ಲ. ನಿನ್ನ ಹತ್ರ ಬೇರೆ ಐಡಿಯಾ ಇದೆಯಾ? ಇಲ್ಲ. ಹಂಗಿದ್ರೆ ಇದನ್ನೇ ಮಾಡೋಣ, ಬಾಯಿ ಮುಚ್ಕೊಂಡು ಒಪ್ಕೋ. ಸರಿ ಆಯ್ತು, ಈಗಲ್ಲಿ ಹೋಗಿ ಸ್ಟೇಟಸ್ ಏನಿದೆ ಅಂತ ನೋಡೋಣ. ಅಕಸ್ಮಾತ್ ನೀನು ಹೇಳಿದ್ದು ವರ್ಕೌಟ್ ಆಗುತ್ತೆ ಅನ್ನೋದಾದ್ರೆ ಅದು ಒಂದಾಗೋ. ನೋಡ್ಕೊಂಡು ಹೋಗಕ್ಕಾಗಲ್ವೇನೋ, ನನ್ ಸೀರೆ ನಿರ್ಗೆ ಎಲ್ಲ ಹಾಳಾಯ್ತು. ಹಲೋ ಮೇಡಮ್, ಸೀರೆನ ಉಟ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ಕೂ ಬರಬೇಕು, ಕಲ್ತ್ಕೊಳ್ಳಿ. ಹೌದಾ? ಹಾಗಿದ್ರೆ ತಾವಿವತ್ತು ಸೀರೆ ಉಟ್ಕೊಂಡು ಮ್ಯಾನೇಜ್ ಮಾಡಿ ತೋರಿಸಿ, ನಾನು ಅದನ್ನ ಕಲ್ತ್ಕೋತೀನಿ. ಈ ಪಂಚ ಮ್ಯಾನೇಜ್ ಮಾಡಕ್ಕೆ ಆಗ್ತಿಲ್ಲ. ಆಗಲ್ಲ ತಾನೆ? ಹೋಗಿದ್ರೆ ಸರಿ ಮಾಡು. ಏಯ್, ನಾನ್ ಯಾಕೆ ಸರಿ ಮಾಡ್ಬೇಕು? ಹೋಗೆಲೇ. ಅಯ್ಯೋ ಆಂಟಿ, ಏನಾಯ್ತು? ಯಾಕೆ ಹಿಂಗ್ ಓಡ್ ಬಂದ್ರಿ? ಅದು ಸ್ವಲ್ಪ ಸುಸ್ತಾಗ್ತಾ ಇತ್ತು, ರೆಸ್ಟ್ ತಗೊಳ್ಳೋಣ ಅಂತ ಬಂದ್ವಿ ಅಷ್ಟೇ.